ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ ಬಂದೆ. ಇವಾಗ ಟೈಮ್ ಬಂದು 10:30 ಆಗ್ತಾ ಬಂದಿದೆ. ಸೊ ಇಷ್ಟೊತ್ತಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಯಾಕೆ ಅಂತ ಅಂದರೆ ಇದು ಬಂದುಬಿಟ್ಟು ವಿಡಿಯೋನ ನಾನು ಇವಾಗ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಂದರೆ ಇದನ್ನು ಅಪ್ಲೋಡ್ ಮಾಡಬೇಕು ಇಲ್ವೋ ಅಂತಲೂ ಗೊತ್ತಿಲ್ಲ. ಸೊ ನನಗೇನು ಬೇರೆಯದ್ದು ವಿಷಯ ನನಗೆ ಏಕೆ ಅಂತ ಹೇಳಿ ಒಂದು ಕಡೆ ಅನ್ಗಿರ್ಬೋದು. ಒಂದು ಕಡೆ ನೋಡಿದ್ರೆ ಇದರ ಬಗ್ಗೆ ಮಾತಾಡಿದ್ರೆ ಏನು ಯೂಸ್ ಇಲ್ಲ. ಬಟ್ ಏನೋ ಅನಿಸಿದ್ದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ. ಬಟ್ ಹೇಳ್ಕೊಳ್ಳೋ ವಿಷಯನ ಹೇಳ್ಕೊಂಡ್ರೆ ತಪ್ಪೇನಿಲ್ಲ, ಎಲ್ಲದನ್ನೂ ಹೇಳ್ಕೊಳ್ಳೋದು ತಪ್ಪು. ಅದೇನಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇವಾಗೆಲ್ಲ ಸೋನು ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಅಂತ. ಬಟ್ ಅವಳ ಬಗ್ಗೆ ನನಗೆ ಈ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು, ತುಂಬ ಲಾಂಗ್ ಟೈಮಲ್ಲಿ. ಸೊ ಸೋನು ಗೌಡ ಅದ್ರ ಬಗ್ಗೆ ಮಾತಾಡಲ್ಲ ನಾನು. ಅವಳು ವೈರಲ್ ಆಗಿತ್ತು ಅವಳ ವಿಡಿಯೋಸು, ಫುಲ್ ಟ್ರೋಲ್ ಆಗುತ್ತೆ ಅಂತ. ಬಟ್ ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಅಂತ ಹೇಳಿ ಒಂದಾಗಿರ್ಬೋದು. ಆಮೇಲೆ ಅವರವರು ವ್ಯೂಸ್ ಲೈಕಿಗೋಸ್ಕರ ಆಮೇಲೆ ಅವ್ರದ್ದು ಏನು ಪರ್ಸನಲ್ ಲೈಫ್ ಇರುತ್ತೆ ಅದನ್ನು ಲೀಡ್ ಮಾಡ್ತಿರ್ತಾರೆ. ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಅಂತ ಅಂದ್ಕೊಂಡಿರ್ಬೋದು. ಸೊ ಅದ್ರ ಬಗ್ಗೆ ನಾನು ಮಾತಾಡಿರಲಿಲ್ಲ. ಇವಾಗ ಈ ಮುಂಚೆ ಒಂದು 15 days ಬ್ಯಾಕು ವಿಡಿಯೋ ನೋಡಿದೆ ಅವಳದು. ಸೊ ಹೀಗೆ ಟ್ರೋಲ್ ಮಾಡಿದ್ದು, ಒಂದು ಮಗುನ ಕರ್ಕೊಬಂದು ಇಟ್ಕೊಂಡು ಅದನ್ನು ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿದ್ದಂತೆ. ಸೊ ಅದು ನಾನು ನೋಡ್ಬಿಟ್ಟು ಖುಷಿಪಟ್ಟಿದ್ದೆ, ಅಯ್ಯೋ ಇಷ್ಟೊಂದು ಒಳ್ಳೆ ಹುಡುಗಿನ ಹೇಳು ಅಂತ. ಒಂಥರ ಖುಷಿನೂ ಆಗಿತ್ತು. ದತ್ತು ತೊಗೊಳ್ಳೋದು ಅಷ್ಟೇ ಅಂತ ಅಲ್ಲ, ಅವಳದು ಫ್ಯೂಚರ್ ಏನಿದೆ, ಅವಳದು ಭವಿಷ್ಯ ಏನಿದೆ ಎಲ್ಲ ನೋಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದ್ದಾಳೆ ಅಂತ ಅಂದರೆ ಅದಕ್ಕಿಂತ ಖುಷಿ ಯಾವುದಿದೆ ಅಲ್ವಾ? ಯಾರಿಗಾದರೂ ಅದರ ಬಗ್ಗೆ ಕೇಳ್ಕೊಂಡಾಗ ಖುಷಿ ಆಗೇ ಆಗುತ್ತೆ. ಸೊ ನನಗೂ ಕೂಡ ಅದಾಯಿತು, ಖುಷಿ ಆಯಿತು ಅನ್ನೋಕ್ಕಿಂತ ಅದು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೋಡಲಿಲ್ಲ. ಬಟ್ ಆ ಒಂದು ಕಾನ್ಸೆಪ್ಟ್ ನಂಗೆ ಇಷ್ಟ ಆಯಿತು. ಏನೋ ಒಂದು ಮಗುನ ಇಟ್ಕೊಂಡು ಅವಳು ಒಳ್ಳೆ ಭವಿಷ್ಯ ಕೊಡ್ತಾಳೆ, ಆಮೇಲೆ ಆ ಹುಡುಗಿ ಕೂಡ ಅವಳ ಜೊತೆ ಖುಷಿಯಾಗಿರುತ್ತಲ್ವ. ಸೊ ನೋಡಿ ಖುಷಿ ಆಯಿತು ನನಗೆ. ಸೊ ಹಾಗೆ ಅಂದ್ಕೊಂಡೆ. ಬಟ್ ಇವತ್ತು ದೊಡ್ಡ ನ್ಯೂಸ್ ಅಂತ ಅಂದರೆ ಅರೆಸ್ಟ್ ಆಗಿದ್ದಾಳೆ ಸೋನು ಗೌಡ ಅಂತ. ಬಟ್ ಯಾಕೆ, ಏನು ರೀಸನ್ ಅಂತ ಇನ್ನೂ ಅದು ತನಿಖೆ ಆಗಬೇಕು. ಸೊ ನನಗೆ ಮೇನ್ ರೀಸನ್ ಅಂತ ಅಂದರೆ ದತ್ತು ತೊಗೊಂಡಿರೋ ಮಗುನ, ಇದೇ ಮಗುನ ನಾನು ದತ್ತು ತೊಗೊಂಡಿದ್ದೀನಿ ಅಂತ ಯಾವುದೇ ರೀತಿಲೂ ಪಬ್ಲಿಕಲ್ಲಿ ಶೇರ್ ಮಾಡ್ಕೊಬಾರ್ದು. ಸೊ ಅದು ಒಂದು ಮೇನ್ ರೀಸನ್ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ದತ್ತು ತೊಗೊಂಡಿರೋ ಮಗುನ, ಇದೇ ಮಗುನ ದತ್ತು ತೊಗೊಂಡಿದ್ದು ಅಂತ ಹೇಳಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು. ಆನಂತರ ಅವಳಿಗೆ ಒಂದು ಏಜ್ ಇರುತ್ತಲ್ವ ಸೋನು ಗೌಡಂಗೆ. ಸೊ ಅದು ನನಗನ್ಸಿದ ಪ್ರಕಾರ ಒಂದು 25 ವರ್ಷದ ಮೇಲೆ ಆಗಿರಬೇಕು ಅವಳಿಗೆ. ದತ್ತು ತೊಗೊಳ್ಳೋಂಥ ಒಂದು ಕ್ಯಾಪಾಸಿಟಿ ಇರಬೇಕು ಅಂತ ಅಂದರೆ 25 ವರ್ಷ ಆಗಿರಬೇಕು. ಬಟ್ ಅವಳಿಗಿನ್ನ 23-24 ಇಯರ್ಸ್ ಅನಿಸುತ್ತೆ ಮೇ ಬಿ. ಮಗುಗೂ ಅಷ್ಟೇ, ಮಗು ಇನ್ನೂ ಸಣ್ಣವ್ರು ಇರಬೇಕು ದತ್ತು ತೊಗೋಬೇಕಂದ್ರೆ, ತಿಳುವಳಿಕೆ ಏನಿರಬಾರ್ದು. ಆ ಏಜಲ್ಲಿ ದತ್ತು ತೊಗೊಬೇಕು. ಸೊ ನನಗೆ ಅನ್ಸಿದ ಪ್ರಕಾರ, ನಾನು ನೋಡಿರೋ ಪ್ರಕಾರ ಅಂದರೆ ನಾನು ಸ್ವಲ್ಪ ಸರ್ಚ್ ಮಾಡಿಬಿಟ್ಟೆ ಹೇಳ್ತಾರೆ ನಿಮ್ಮ ಮುಂದೆ. ಸೊ ನನಗೆ ಯಾವುದೂ ಬೇಕಂತ ತಿಳ್ಕೊಂಡಿಲ್ಲ. ಒಂದೇನಂತ ಮೇನ್ ರೀಸನ್ನು, ಮಗು ದತ್ತು ತೊಗೊಂಡಿರೋದು ಬೇರೆ ಎಲ್ಲೋ ಪಬ್ಲಿಷ್ ಮಾಡಬಾರ್ದು. ಅದನ್ನು ನನಗೆ ಗೊತ್ತಿತ್ತು ಈ ಮುಂಚೆ, ನಾನೆಲ್ಲೋ ಕೇಳಿದ್ದೆ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅವಳು ಯೂಟ್ಯೂಬಲ್ಲಿ ಕೂಡ ಹೇಳ್ಕೊಂಡಿದ್ಲು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ ಮಾಡಿದ್ಲು. ಸೊ ಈ ಥರ ನಾನು ಮಗುನ ದತ್ತು ತೊಗೊಂಡಿದ್ದೀನಿ, ಅವಳು ಭವಿಷ್ಯ ನೋಡ್ಕೊಳ್ತೀನಿ ಅಂತ ಎಲ್ಲ ಹೇಳಿದ್ದು. ಬಟ್ ಆವಾಗಲೇ ನಂಗೆ ಅನಿಸಿತ್ತು ಇದೆಲ್ಲ ಹೇಳ್ಕೊಬೇಕಾ ಅಂತ. ಬಟ್ ಅವಳು ಏನು ಅನಿಸ್ತಾ ಗೊತ್ತಿಲ್ಲ, ಹೇಳ್ಕೊಂಡಿದ್ದಾಳೆ. ಬಟ್ ಅದು ಕಾನೂನಿಗೆ ವಿರುದ್ಧವಾಗಿದೆ. ಸೊ ಅದು ಮೇಯ್ನಾಗಿ ಅವಳಿಗೆ ಎಫೆಕ್ಟ್ ಆಗಿರೋದು. ಆನಂತರ ಪ್ರೊಸೆಸಿಂಗ್ ಇರುತ್ತೆ. ಈಗ ದತ್ತು ತೊಗೊಬೇಕಂದ್ರೆ ತುಂಬ ಪ್ರೊಸೆಸಿಂಗ್ ಇರುತ್ತೆ. ಸೊ ಅದನ್ನೆಲ್ಲನೂ ಫಾಲೋ ಮಾಡಬೇಕಾಗತ್ತೆ. ಅದು ಯಾವುದೂ ಅವಳು ಮಾಡಿಲ್ಲ ಅನಿಸುತ್ತೆ. ಬಟ್ ಅದಕ್ಕೋಸ್ಕರ ಆಗಿರ್ಬೋದು. ಇನ್ನೊಂದು, ಅವಳು ಅನ್ಮ್ಯಾರಿಡ್ ಯಾವುದೇ ರೀತಿಲೂ ದತ್ತು ತೊಗೊಳ್ಳೋಕ್ಕೆ ಅರ್ಹರಲ್ಲ. ಸೊ ಅದೊಂದು ಮೇನ್ ಆಗಿರೋವಂಥ ಒಂದು ಏನು ಅದರಲ್ಲಿರೋ ಕಾನೂನೊಂದು ಅಂಶ. ಸೊ ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿಲಿ ಹುಡುಗಿ ಏನೋ ಒಂದು ಒಳ್ಳೇದಾಗತ್ತೆ ಆಗಿರ್ಬೋದು, ಆಮೇಲೆ ಪಬ್ಲಿಸಿಟಿಗೋಸ್ಕರನೂ ಆಗಿರ್ಬೋದು. ಸೊ ನಾನು ಇದನ್ನು ಹೇಳಲ್ಲ, ಸೋನು ಕೂಡ ತುಂಬ ಇಷ್ಟಪಡೋರು ಕೂಡ ಇರ್ತೀರಾ. ಸೊ ನಾನು ವೀಡಿಯೋಸ್ ನೋಡ್ತಾರೆ ಇರ್ಬೋದು. ಸೊ ಅವರಿಗೆಲ್ಲ ಏನು ಅನಿಸುತ್ತೆ, ಹಿಂಗೆ ಮಾತಾಡೋದು ಪಬ್ಲಿಸಿಟಿಗೋಸ್ಕರ ಅಂತ ಹೇಳಿ ಅಂತ. ಸೊ ಅದು ಇರ್ಬೋದಲ್ವ. ಸೊ ಯಾಕೆ ಸುಮ್ಮನೆ ಈ ಥರ ಎಲ್ಲ ಮಗುನ ಕರ್ಕೊಬಂದು ಅದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡಿಲ್ಲ ಅಂತ ಯಾರೂ ಇಲ್ಲ. ತುಂಬ ಸೆಲೆಬ್ರಿಟಿಗಳು ತೊಗೊಂಡಿದ್ದಾರೆ. ಸೊ ಆ ಥರ ಅವರು ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡಿರ್ತಾರೆ. ಸೊ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಆಗಿರೋಲ್ಲ. ಯಾಕೆ ಸೋನು ಗೌಡನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದರೆ, ಆ ಹುಡುಗಿ ಸ್ವಲ್ಪ ಇವಾಗ ಕಾನೂನು ಅಂತ ಅಂದರೆ ಇವಾಗ ಫಾಲೋ ಮಾಡಲೇಬೇಕಾಗುತ್ತೆ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಅದು ಯಾವುದೂ ಮಾಡಿಲ್ಲ ಅಂತ ಅಂದರೆ ಈ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಇದರಿಂದ ಹುಡುಗಿ ಅರೆಸ್ಟ್ ಮಾಡಿದ್ದಾರೆ. ಸೊ ಒಂದು 4 ದಿನ ಕಸ್ಟಡಿ ತೊಗೊಂಡಿದ್ದು. ತನಿಖೆ ಎಲ್ಲ ಮಾಡಾದಮೇಲೆ ಅವಳು ಇರೋದನ್ನ ರಿಯಾಲಿಟಿಗೆ ಒಪ್ಕೊಂಡಿದ್ದಾಳೆ. ಆಮೇಲೆ ಅವ್ರ ಮನೇಲಿ ಕೂಡ ದುಡ್ಡು ಕೊಟ್ಟು ನಾನು ಅವಳನ್ನ ಕರ್ಕೊಂಬಂದಿದ್ದೀನಿ ಅಂತೆಲ್ಲ ಹೇಳಿದ್ದಾಳಂತೆ. ಬಟ್ ಅವ್ರ ಮನೇಲಿ ಹೇಳ್ತಾರೆ, ಯಾವುದೇ ರೀತಿ ನಂಗೆ ಯಾವುದೂ ದುಡ್ಡು ಕೊಟ್ಟಿಲ್ಲ,
ಅಂತ ಏನೋ ಹೇಳ್ತಿದ್ದಾರಂತೆ. ಬಟ್ ಅದು ಕ್ಲಿಯರಾಗಿ ಇನ್ನೂ ತನಿಖೆ ಆಗಬೇಕು. ತನಿಖೆ ಆದಮೇಲೆ ಗೊತ್ತಾಗ್ಬೋದು ಏನೇನಾಗಿದೆ ಅಂತ. ಸೊ ನನಗೆ ಆಶ್ಚರ್ಯ ಅನ್ನಿಸ್ತು, ಅಯ್ಯೋ ಹಿಂಗೆ ಆಗ್ಬಿಡ್ತಾ, ಒಳ್ಳೇದು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಿದ್ಲು, ಹೀಗಾಗ್ಬಿಡ್ತಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು. ಬಟ್ ಅದೇ ಹೇಳ್ತಾರೆ, ಸ್ವಲ್ಪ ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿರುತ್ತೆ ಕಾನೂನು. ಸೊ ಅದನ್ನೆಲ್ಲ ಫಾಲೋ ಮಾಡಲೇಬೇಕಾಗತ್ತೆ. ಸುಮ್ಮನೆ ಯಾವುದೋ ಮಗುನ ಕರ್ಕೊಬಂದು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನಿನಗಿದೆ, ದೇವ್ರು ಕೊಟ್ಟಿದ್ದಾನೆ, ಅದು ಓಕೆ. ಬಟ್ ಅದನ್ನು ಯಾವ ಥರ ನೋಡ್ಕೊಳ್ತಿದ್ದೀಯ. ಆಮೇಲೆ ಇನ್ನೊಂದೇನಂತ ಅಂದರೆ, ನಿಮ್ಗೇನಾದರೂ ನೋಡ್ಕೊಳ್ತಿದ್ದೆ ದುಡ್ಡು ಹಾಗೆ ಎಲ್ಲಿಗೂ ಬರೋಲ್ಲ. ಸೊ ಕೆಲಸ ಏನಾದ್ರು ಮಾಡ್ತಾ ಇರಬೇಕು. ಸೊ ಅದ್ರದ್ದು ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಇರಬೇಕು, ಯಾವುದರಿಂದ ನಂಗೆ ಬರುತ್ತೆ ದುಡ್ಡು, ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ನೀನು ಯೂಟ್ಯೂಬ್ ಶಾರ್ಟ್ ಮಾಡ್ತೀಯಾ, ಯೂಟ್ಯೂಬ್ ಮಾಡ್ಕೊಳ್ತೀಯಾ, ಸೊ ಅದರಿಂದ ಪೇಮೆಂಟ್ ಬರುತ್ತೆ ನಾನು ಮಾಡ್ತೀನಿ ಅಂತ ಅಂದರೆ ಯಾರೂ ಒಪ್ಪೋದಿಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಅಂತ ಒಂದು ಆಪ್ಷನ್ಗಳಿರುತ್ತೆ, ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಅವಳಿಗೆ ಇರೋದೊಂದೇ ಯೂಟ್ಯೂಬ್ ಶಾರ್ಟ್ ಮತ್ತು ಯೂಟ್ಯೂಬು ಮಾಡ್ತಾಳೆ, ಎಲ್ಲ ಕಡೆಯೂ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇದ್ದಾಳೆ. ಸೊ ಅದರಲ್ಲಿ ಅಮೌಂಟ್ ಬರ್ತಾ ಇರ್ಬೋದು. ಸೊ ಅದು ಬಿಟ್ಟರೆ ಬೇರೆ ಏನಿದೆ ಅಲ್ವಾ. ಸೊ ಅದರಿಂದನೂ ಒಂದು ಬಿಗ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಅವಳಿಗೆ. ಸೊ ಇವಾಗ ಬೇರೆ ಕೆಲಸ ಆದರೆ, ಎಜುಕೇಟೆಡ್ ಆದರೆ ಬೇರೆ ಬೇರೆ ಕೆಲಸಗಳು ಹುಡುಕ್ತಾ ಹೋಗ್ಬೋದು. ಸೊ ಸುಮ್ಮನೆ ಯೂಟ್ಯೂಬ್ ನಾನು ಕೂಡ ಮಾಡ್ತಾಯಿದ್ದೀನಿ ಅಲ್ವಾ. ಯೂಟ್ಯೂಬು ಮನೇಲೇನು ಈಚೆ ಹೋಗಿ ಕೆಲಸಕ್ಕಾಗಲ್ಲ ಅಂತಲೇ ಮನೇಲಿ ಮಾಡ್ತಾ ಇರೋದಲ್ವ. ಸೊ ಅದೇ ಥರ ಯೂಟ್ಯೂಬ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ದುಡ್ಡಿನಿಂದ ಬರುತ್ತೆ, ಆ ಮಗುನ ಹೇಗೆ ನೋಡ್ಕೊಳ್ತಾರೆ. ಸೊ ಎಲ್ಲ ಕ್ಲಾರಿಫಿಕೇಷನ್ ಹಾಕಿಯೇ ಎಲ್ಲರೂ ಒಂದು ಡಿಸಿಷನ್ ತೊಗೊಂಡು ಅವಳನ್ನ ಅರೆಸ್ಟ್ ಮಾಡಿರೋದು. ಸೊ ಅದನ್ನು ಅವಳು ಫಾಲೋ ಮಾಡಬೇಕಿತ್ತು. ಫಸ್ಟ್ ಪ್ರೊಸೆಸಿಂಗ್ ಏನಿದೆ ದತ್ತು ತೊಗೊಳಕ್ಕೆ ಅದನ್ನೆಲ್ಲ ಫಾಲೋ ಮಾಡಿಬಿಟ್ಟು ನಾನು ತೊಗೋಬೇಕಂತ ಆದರೆ ಇನ್ನೊಂದು ಚಿಕ್ಕ ಮಗುನ ತೊಗೊಂಡು ನೋಡ್ಕೊಬೋದಿತ್ತು. ಅದರಲ್ಲೂ ಅನ್ಮ್ಯಾರಿಡ್ ಕೊಡೋದಿಲ್ಲ, ಯಾರೂ ಅನ್ಮ್ಯಾರಿಡಿಗೆ ಮಕ್ಕಳನ್ನ ಕೊಡೋದಿಲ್ಲ. ಅದರಲ್ಲೂ ಒಂದು ಮಗುನ ಇಟ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸು ಮತ್ತು ಶಾರ್ಟ್ಗಳನ್ನ ಮಾಡೋ ಹಾಗೆ ಇಲ್ಲ. ಸೊ ಇದೆಲ್ಲ ನಮ್ಮ ಒಂದು ದೇಶದ್ದು ಕಾನೂನುಗಳಿರುತ್ತೆ. ಸೊ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಂತ ಅವಳು ಮಾಡಿದ ತಪ್ಪು ಅಂತ ಅಲ್ಲ. ಸೊ ಅವಳು ಏನೋ ಒಂದು ಆಸೆ ಇಟ್ಕೊಂಡು ಮಾಡಿರ್ತಾಳೆ, ಮಗುನ ಕರ್ಕೊಂಬರ್ಬೇಕು, ಚೆನ್ನಾಗಿ ಓದಿಸ್ಬೇಕು, ನನ್ನ ಕಡೆಯಿಂದನೂ ಏನು ಒಳ್ಳೇದಾಗಿದೆ ಅದು ಮಾಡಬೇಕು ಅಂತ. ಎಷ್ಟೋ ಜನ ಅವಳು ಬೈಕೊಳ್ತಾರೆ, ಎಷ್ಟೋ ಜನ ಅವಳನ್ನ ಟ್ರೋಲ್ ಮಾಡ್ತಾರೆ. ಅದು ಟ್ರೋಲ್ ಮಾಡೋದು ತಪ್ಪೇನಿಲ್ಲ, ಅವಳು ಮಾಡೋದಕ್ಕೆ ಮಾಡ್ತಾರೆ ಟ್ರೋಲ್ನ, ಯಾವುದೇ ಥರ ತಪ್ಪಿಲ್ಲ. ಬಟ್ ಅವಳು ಅಂದ್ಕೊಂಡಿದ್ದು ನಾನು ಒಳ್ಳೇದೇನಾರು ಮಾಡಬೇಕು ಅಂತ ಅವಳು ಮಾಡಿರ್ತಾಳೆ. ಬಟ್ ಅದು ಸ್ವಲ್ಪ ಅವಳಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಇದರಿಂದ ಏನು ಕಲಿಬೇಕಂತ ಅಂದರೆ, ಏನೇ ಮಾಡದಿದ್ರು 100 ಸರಿ ಅಲ್ಲ 1000 ಸರಿ ಯೋಚನೆ ಮಾಡಬೇಕು, ಆನಂತರ ಮುಂದುವರಿಬೇಕು ಅಂತ. ಓಕೆನಾ. ಇವಾಗ ನಾನು ಕೂಡ ಅಷ್ಟೇ, ಯೂಟ್ಯೂಬ್ ಮಾಡೋಕ್ಕೂ ಮುಂಚೆ ಏನೂ ಯೋಚನೆ ಮಾಡಿರಲಿಲ್ಲ, ಸಡನ್ನಾಗಿ ಬಂದುಬಿಟ್ಟೆ. ಇವಾಗ ಗೊತ್ತಾಗ್ತಾಯಿದೆ, ಅಯ್ಯೋ ಏನಪ್ಪ ಇದು ಇಷ್ಟೊಂದೆಲ್ಲ ಪ್ರೊಸೆಸಿಂಗ್ ಇದೆಯಾ ಅಂತ. ಅದನ್ನೆಲ್ಲ ಬಿಟ್ಬಿಟ್ರೆ ಮಾಡಲ್ಲ ಅಂತ ಅಂದರೆ ನಾನು ಯೂಟ್ಯೂಬಲ್ಲಿ ಮುಂದುವರೆಯೋಕೆ ಆಗ್ತಾ ಇರಲಿಲ್ಲ, ಮಾನಿಟೈಸೇಷನ್ ಆನ್ ಆಗ್ತಾ ಇರಲಿಲ್ಲ, ಫಸ್ಟ್ ಪೇಮೆಂಟ್ ಕೂಡ ಬರ್ತಾ ಇರಲಿಲ್ಲ. ಸೊ ಈ ಥರ ಎಲ್ಲದಕ್ಕೂ ಆದಾಗೆ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಸುಮ್ಮನೆ ನೀನು ಒಂದು ಮಗುನ ಕರ್ಕೊಂಬರ್ತೀನಿ, ನಾನು ಇವಾಗ ಒಂದು ಮಗುನ ಕರ್ಕೊಂಬರ್ತೀನಿ ನೋಡ್ಕೊಳ್ತೀನಿ ಅಂದರೆ ಹಾಗಾಗಲ್ಲ. ಆ ತಂದೆ ತಾಯಿ ಒಪ್ಪಿಗೆ ಇದ್ದೂ ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಒಂದು ಮಗು ಈ ಭೂಮಿ ಮೇಲೆ ಹುಟ್ಟಿದೆ ಅಂತ ಅಂದರೆ ಅದು ಒಂದು ಪ್ರಜೆ ಅಂತ ಹೇಳಿ ಒಂದು ಗಣಕ್ಕೆ ಸೇರ್ಪಡೆ ಆಗುತ್ತೆ. ಓಕೆನಾ. ಅದ್ರದ್ದು ಆಧಾರ್ ಕಾರ್ಡ್ ಅಂತ ಬರುತ್ತೆ. ಸೊ ಅದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಬ್ಬರಾಗಿ ಬೆಳೀತಾರೆ. ಸೊ ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಈಗೊಂದು ಅನಾಥ ಶವ ಆದ್ರೂ ಅದನ್ನು ಹಾಗೆ ಯಾರು ಕಳಿಸ್ತಾರೆ ಅಲ್ವಾ. ಸೊ ಅದನ್ನ ಹಾಸ್ಪಿಟ್ಲಿಗೆ ಕಳಿಸಿ ಯಾರ್ಯಾರ್ದು ಏನು ಅಂತ ನೋಡಿಬಿಟ್ಟೆ ಅನಾಥ ಶವ ಅಂತ ಅಂದು ಗೊತ್ತಾಗ್ಲೇ ಎಲ್ಲರೂ ಸುಟ್ಟಾಕ್ತಾರೆ. ಸೊ ಹಾಗೆ ತಂದೆ ತಾಯಿ ಒಪ್ಪಿನೋ ನನ್ನ ಮಗಳು ಖುಷಿಯಾಗಿರಲಿ, 3 ಹೆಣ್ಮಕ್ಳು 1 ಗಂಡೇನೋ ಅಂತ, ಏನೋ ಮಗಳು ಎಲ್ಲೋ ಒಂದು ಕಡೆ ಖುಷಿಯಾಗಿರಲಿ ಅಂತ ಹೇಳಿ ಕಳಿಸಿರ್ತಾರೆ ಅಷ್ಟೇ. ಅದನ್ನು ಅವಳೇನು ಮಿಸ್ಯೂಸ್ ಮಾಡ್ಕೊಳ್ಳೆ ಅಂತ ಹೇಳಲ್ಲ ನಾನು. ಬಟ್ ಅವಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ವೀಡಿಯೋಸ್ ಎಲ್ಲ ಆಯಿತು, ಗೆಜ್ಜೆ ಕೊಡಿಸಿದ್ದಾಳೆ ಅಂತೆ. ಅವಳು ವೀಡಿಯೋಸ್ ಎಲ್ಲ ನೋಡಿದೆ ಸುಮಾರು ನಾನು. ಅದಾದಮೇಲೆ ಇದೆಲ್ಲ ಕೇಸ್ ಆದಮೇಲೆ ನೋಡಿದೆ, ಒಂದು 10 ನಿಮಿಷ ಕೂತ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ ನೋಡಿದೆ. ಬಟ್ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಬಟ್ ವೀಡಿಯೋದಲ್ಲೇ ಇರೋ ಥರ ಯಾರೂ ಇರೋಲ್ಲ. ಸೊ ಹಾಗಾಯಿತು, ಇದು ಸ್ಟೋರಿ ಇಷ್ಟ ಆಯಿತು. ಬಟ್ ನನಗೂ ಒಂದು ಕಡೆ ಅನ್ನಿಸ್ತು, ಅವಳಿಗೆ ಇದೆಲ್ಲ ಬೇಡಾಗಿತ್ತಲ್ವಾ, ಸುಮ್ಮನೆ ಒಂದು ಏನೋ ಮಾಡ್ತಾ ಹೋಗ್ತಾ ಇದ್ಲು, ಮಾಡ್ಕೊಂಡು ಹೋಗ್ಬೇಕಿತ್ತಂತ. ಬಟ್ ಅವಳ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಏನೋ ಒಂದು ಮಾಡ್ಬೇಕು, ನಾನು ಒಬ್ರಿಗೆ ಒಳ್ಳೆ ಥರ ಆಗೋ ಥರ ಮಾಡಬೇಕಲ್ವ ಅಂತ ಅವಳಿಗೆ ಕೂಡ ಅನಿಸಿರುತ್ತೆ. ಸೊ ಅದೇ ಥರ ಮಾಡಿರ್ತಾಳೆ. ಆದಷ್ಟು ಬೇಗ ಈಚೆ ಬರಲಿ ಅಂತ 4 ಡೇಸ್ ಏನೋ ಕರ್ಕೊಂಡೋಗಿದ್ದಾರೆ. ಇನ್ನೆಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕು ಮಾಡಬಾರ್ದು ಅಂತ ನೋಡಬೇಕು, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಅವಳು ಆಲ್ಮೋಸ್ಟ್ ಇವತ್ತು ಅರೆಸ್ಟ್ ಆಗಿದೆ, ಇವತ್ತು ವಿಚಾರಣೆ ನಡೀತಾ ಇದೆ. ಅವ್ರ ಕಸ್ಟಡಿ ತೊಗೊಂಡಿದ್ದಾರೆ. ಸೊ ನೋಡಬೇಕು ಏನಾಗುತ್ತೋ ಅಂತ. ಐ ಹೋಪ್ ಒಳ್ಳೇದಾದರೆ ಸಾಕು. ಆ ಮಗು ತಂದೆ ತಾಯಿ ಹತ್ರನೇ ಬೆಳೀಲಿ. ಇವಳಿಗೆ ಅದೆಲ್ಲ ಬೇಡ. ಇನ್ನು ನೆಕ್ಸ್ಟ್ ಬಂದಾದಮೇಲೆ ಆದರೂ ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ಳು ಕೆಲಸ ಮಾಡ್ಕೊಂಡು ಹೋದರೆ ಸಾಕಾಗತ್ತೆ ಅಷ್ಟೇ.
ಹಾಂ, ದಟ್ಸ್ ಇಟ್ ಇಷ್ಟೇ. ಇವತ್ತು 10:45 ಆಗ್ತಾ ಬಂತು ನೋಡಿ. ನಾನು ಇಷ್ಟೊತ್ತಿಗೆ ಸ್ವಲ್ಪ ವಾಯ್ಸೂರು ಕೊಟ್ಟು ಬರ್ತೀನಿ ಅಂತ ಹಸ್ಬೆಂಡಿಗೆ ಹೇಳಿ ಬಂದೆ ನಾನು. ಸೊ ಓಕೆ, ಮನೆಗೆ ಮಲಗಿದ್ದಾನೆ. ಓಕೆ, ಇದೊಂದು ಮ್ಯಾಟ್ರ್ ಎತ್ಕೊಂಡೆ ನಾನು. ಮಾತಾಡಬೇಕು ಬೇಡವಾ ಅನ್ನಿಸ್ತು, ಬಟ್ ಆದ್ರೂ ಹೇಳ್ಕೊಂಡೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ನಾನು ಯಾವ್ದಾರ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ಳದ್ದು ಏನಾಗುತ್ತೆ ಅಂತ ನೋಡ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಅಪ್ಡೇಟ್ ನಾನು ಕೊಟ್ಟ ಮೇಲೆ ನೀವು ನೋಡಬೇಕಂತ ಏನಿಲ್ಲ. ನ್ಯೂಸ್ ನೋಡಿದ್ರೆ ನೋಡ್ತೀವಿ, ಸೋಷಿಯಲ್ ಮೀಡ್ಯಾದಲ್ಲಂತೂ ಅವಳದೇ ಇರುತ್ತೆ. ಸೊ ನೋಡ್ತಿರ್ತೀರಾ, ನಿಮಗೆಲ್ಲ ಗೊತ್ತಾಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗೆಲ್ಲ ಹೇಳಿ 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 ಅದೇ ಅಭ್ಯಾಸ ಆಗ್ಬಿಡುತ್ತೆ. ಸೊ ಓಕೆ, ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತಪ್ಪದೆ ಇವಾಗಲೇ ಮಾಡ್ಕೊಳ್ಳಿ ಸಬ್ಸ್ಕ್ರೈಬು. ಯಾಕಂದರೆ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.